ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೌನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಮಕ್ಕಳ ಪ್ರಗತಿಗೆ ಪ್ರದರ್ಶನ ಉತ್ತಮ ವೇದಿಕೆ ಲವಿಶೌರ್ಡಿಯಾ. ಬೀದರ್ ನಗರದಲ್ಲಿ ವೃಕ್ಷಾತಾನ್ವ ಹಲವು ಗಣ್ಯರು ಭಾಗಿ. ರಂಗಮಂದಿರದಲ್ಲಿ ಜರುಗಿದ ಜನಪದ ಸಂಭ್ರಮ. ಸುದ್ದಿಯ ವಿವರಗಳು. ಮಕ್ಕಳಲ್ಲಿನ ಪ್ರತಿಭೆ ಹಾಗೂ ಕಲಿಕೆಯನ್ನು ಸ್ವಯಂ ಗುರುತಿಸಿಕೊಳ್ಳಲು ಪ್ರದರ್ಶನ ಉತ್ತಮ ವೇದಿಕೆಯಾಗುತ್ತದೆ ಎಂದು ಬೀದರ್ನ ಸಹಾಯಕ ಆಯುಕ್ತರಾದ ಲವಿಶೌರ್ಡಿಯಾ ಅವರು ಅಭಿಪ್ರಾಯಪಟ್ಟರು. ನಗರದ ಗುರುನಾನಕ್ ಪಬ್ಲಿಕ್ ಶಾಲೆಯಲ್ಲಿ 2 ದಿವಸದ ಯೋಜನಾಕಾರ ಪ್ರಸ್ತುತಿ ಮತ್ತು ಪ್ರದರ್ಶನ ಪ್ರಾಜೆಕ್ಟ್ ಡೇ ಉದ್ಘಾಟಿಸಿ ಅವರು ಮಾತನಾಡಿದರು. ರೊಬೊಟಿಕ್ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವುದು ಒಳ್ಳೆಯ ಸಂಕೇತವಾಗಿದೆ ಎಂದರು. ನಾವು ಮಾಡುತ್ತಿರುವ ಕೆಲಸ ಮಕ್ಕಳು ಕೂಡ ಮಾಡುತ್ತಿದ್ದಾರೆ. ಈ ವಿಜ್ಞಾನ ಮೇಳದಲ್ಲಿ ತಮ್ಮ ಪ್ರತಿಭೆ ಮೂಲಕ ಜನರಿಗೆ ಜಾಗೃತಿ ಮೂಡಿಸುತ್ತಿದ್ದು, ವ್ಯಾಪಕ ಮೌಲ್ಯ ಮಾಪನ ಅತ್ಯಂತ ಪರಿಣಾಮಕಾರಿ ಸಾಧನವಾದ ಯೋಜನೆಯಾಗಿದೆ ಎಂದರು. ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಸುನಿಲ್ ಕುಮಾರ್ ಎನ್ಎಂ ಮಾತನಾಡಿ, ಮಕ್ಕಳ ಪ್ರಗತಿಯನ್ನು ಅರ್ಥೈಸಿಕೊಳ್ಳಲು ಮತ್ತು ಸಾಧನೆ ಸಲಕರಣೆಗಳನ್ನು ರಚಿಸಿಕೊಳ್ಳಲು ಯೋಜನಾ ಕಾರ್ಯ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುತ್ತದೆ ಎಂದರು. ಅಡ್ಡಿ ಆತಂಕಗಳಿಲ್ಲದೆ ತಮ್ಮ ಪೋಷಕರ ಎದುರಿಗೆ ತಮ್ಮ ಮಟ್ಟವನ್ನು ಪ್ರದರ್ಶಿಸುವುದು ನಮಗೆ ಅತ್ಯಂತ ಸಂತಸವನ್ನುಂಟು ಮಾಡಿದೆ ಎಂದು ಗುರುನಾನಕ್ ಶಾಲೆ ಆಡಳಿತ ಮಂಡಳಿಯ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶ್ರೀ ನಾನಕ್ ಜೀರಾ ಸಾಹೇಬ್ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಎಸ್ ಬಲ್ಬೀರ್ ಸಿಂಗ್, ಪ್ರಶಂಪಾಲೆ ಶ್ರೀಮತಿ ನಳಿನಿ, ಡಿಜಿ ಅಮ್ಜಾದ್ ಅಲಿ, ಡೀನರಾದ ಹನುಮಾನ್, ಮುಖ್ಯ ಗುರುಗಳಾದ ಅರೀಫ್ ಹಾದಿ ಉಪಸ್ಥಿತರಿದ್ದರು. You are ready to just get into your horse. Till then, that enthusiasm should be seen in your claps, in your smiles, big smiles and condemned claps. So with your rain claps, you can hold the rain today for 2 days. Rain claps. Thank you, sir. Thank you. In the present should not compromise with the needs of future generations. Next, my friend will complete. To end poverty, knowledge format 2020. It aims at reduction in poverty by 50%. Next, my partner will Roti Seva. I request please don't miss the food. Thank quality education, which is the 4th goal of the sustainable development. Its main target is to provide complete, free and quality education in primary and secondary education. Earth is the 3rd planet where life exists, so we have to save Earth to save life. A greenhouse is a special house for plants. It is usually made of glass or clear plastic, so sunlight can get. Gloria. Hello, थोड़ा साइड से
सर थोड़ा साइड आओ तो। Explain. This is the dialyzing machine. This is the person that goes in this, and by the process of osmosis, all the waste gets into the dialyzing solution. ये वही मैजिक है जो आपके सोडे को फिर से भर देती है। तो आज हम मिलेंगे उन एटम से जो कभी देखो देखो क्या वो पेड़ है, चादर ओढ़े या खड़ा कोई। देखो देखो क्या वो पेड़ है। There is the science exhibition Odyssey in Guru Nanak GNT school and यहाँ पे क्लास नर्सरी से लेके 10th 12th तक के स्टूडेंट्स ने बहुत ही प्यारे प्यारे मॉडल बनाए। आप अपने चारों तरफ देख सकते हैं। बहुत ही ज़्यादा मेहनत की है बच्चों ने, यहाँ के टीचर्स ने, मैनेजमेंट ने और उनके पेरेंट्स ने भी। तो बहुत ही अच्छा लग रहा है देख के, जितने मेहनत करके बहुत अच्छे अच्छे साइंस के मॉडल्स बनाए। मेरे ख्याल से सिर्फ स्टूडेंट से नहीं, बाहर के लोगों को भी अलाउ करना चाहिए जस्ट टू कम एंड विजिट एंड अप्रिशिएट। सारे स्कूल के और बच्चों को भी आके आके यहाँ देखेंगे तो बहुत कुछ सीखेंगे। तो यहाँ पे मैं स्कूल को कंग्रेचुलेट करना चाहता हूँ कि बहुत ही अच्छा इवेंट ऑर्गेनाइज़ किया, एक सक्सेसफुल इवेंट, और मुझे बुलाने के लिए बहुत बहुत ಥ್ಯಾಂಕ್ ಯು। ಗುರುನಾನಕ್ ಕಾಲೇಜಿನಲ್ಲಿ ಬಹಳ ಉತ್ತಮವಾದಂಥ ಮಕ್ಕಳಿಗೆ ಬಹಳ ಒಳ್ಳೆಯ ರೀತಿಯಿಂದ ವಿಜ್ಞಾನದ ಬಗ್ಗೆ ಏನದ ತಿಳಿದುಕೊಳ್ಳಿಕ್ಕೆ ಇದು ಬಹಳ ಒಂದು ಅತ್ಯುತ್ತಮವಾದಂಥ ವೇದಿಕೆಯನ್ನು ಗುರುನಾನಕ್ ಕಾಲೇಜಿನವರು ಇವತ್ತು ಒದಗಿಸ್ಕೊಟ್ಟಿದ್ದಾರೆ। ಇಲ್ಲಿರ್ತಕ್ಕಂಥ ಎಲ್ಲ ಟೀಚರ್ಸ್ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳು, ಜೊತೆಗೆ ಗುರುನಾನಕ್ ಸಂಸ್ಥೆ ಪದಾಧಿಕಾರಿಗಳೇನಿದ್ದಾರೆ, ಜೊತೆಗೆ ಅವ್ರ ಪೇರೆಂಟ್ಸ್ನು ಕೂಡ ಏನದ ಭಾಳಷ್ಟು ಎಫರ್ಟ್ ಮಾಡಿದ್ದು ಕಂಡು ಬರ್ತಾ ಇದೆ। ವಿಜ್ಞಾನ ಅಂತಂತಂದರೆ ಇದು ಮನೆಯಿಂದನೇ ಪ್ರಾರಂಭ ಆಗ್ತದೆ। ಸೊ ಇಲ್ಲಿ ಕೂಡ ಏನದ ಮನೆಯಿಂದ ಆರಂಭ ಆಗಿ ಸ್ಕೂಲ್ನಲ್ಲಿ, ಅದು ನರ್ಸರಿ ಮಕ್ಕಳಿಂದ ಆರಂಭ ಆಗಿ ಇವತ್ತೇನದ ಕೊನೆಗೆ 10ನೇ ತರಗತಿ ತನಕ ವಿದ್ಯಾರ್ಥಿಗಳು ಕೂಡ ಏನದ ಬಹಳ ಉತ್ತಮವಾದಂಥ ರೀತಿಯಲ್ಲಿ ವಿಜ್ಞಾನದ ಪ್ರದರ್ಶನವನ್ನು ಇಲ್ಲಿ ಏರ್ಪಡಿಸಲಿಕ್ಕೆ ಅವರೆಲ್ಲರೂ ಕಾರಣ ಆಗಿದ್ದಾರೆ। ಬಹಳ ಸಣ್ಣ ಸಣ್ಣ ಪ್ರಯೋಗಗಳನ್ನು ಮಾಡಿಕೊಂಡು ವಿಜ್ಞಾನದ ಅತ್ಯಂತ ದೊಡ್ಡ ಪ್ರಯೋಗಗಳ ತನಕನೂ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿರೋದನ್ನು ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾಗಿರ್ತಕ್ಕಂಥ ಒಂದು ಮೇಳ, ಇವತ್ತು ವಿಜ್ಞಾನದ ಮೇಳ ಅಂತ ಇಲ್ಲಿ ಏನು ಆರ್ಗನೈಸ್ ಮಾಡಿದ್ದಾರೆ। ದಯವಿಟ್ಟು ಎಲ್ಲರೂ ಕೂಡ ತಾವು ಕೂಡ ನೋಡಿರಿ, ತಮ್ಮ ಮಕ್ಕಳನ್ನು ಕೂಡ ತಂದು ಈ ಒಂದು ವಿಜ್ಞಾನ ಪ್ರಯೋಗಗಳನ್ನು ನೋಡಲಿಕ್ಕೆ ಏನದ ತಾವು ಕೂಡ ಅನುವು ಮಾಡಿಕೊಟ್ರೆ ಬಹಳ ಉತ್ತಮವಾದಂಥ ವೇದಿಕೆ ನಾವೇನದ ಮಕ್ಕಳಿಗೆ ಒದಗಿಸ್ತೀವಿ। गुड मॉर्निंग। आज हमारे स्कूल में ओडिसी ऑफ साइंस एंड आर्ट्स एग्जीबिशन हमारे बच्चे प्रेजेंट कर रहे हैं। तो हमारे सारे 3 ब्रांचेस गुरु नानक ग्रुप ऑफ स्कूल्स मिलकर ये प्रोजेक्ट डे मना रहे हैं। तो आजकल इनोवेशन इन एजुकेशन जो बहुत ही इम्पॉर्टेंट है, विदाउट इनोवेशन एजुकेशन में बिल्कुल बच्चों को इंटरेस्ट नहीं होता। तो इसीलिए जो NEP प्रमोट कर रहा है एक्टिविटी बेस्ड लर्निंग, तो उसी प्रिंसिपल को फॉलो करते हुए हमारे बच्चे सारे मॉडल्स बना के अपने आप से
ये खुद हैंड्स ऑन एक्सपीरियंस जो बच्चों को हो रहा है, तो जो प्रोजेक्ट्स बच्चे कर रहे हैं वो बच्चे और टीचर्स मिलके ये प्रोजेक्ट्स बनाए हैं, और ये बच्चे जो प्रोजेक्ट्स अपना बना के जो प्रेजेंट कर रहे हैं ये ज़िंदगी भर ये याद रखेंगे, और जो कॉन्सेप्ट पे उनका प्रोजेक्ट चलता है वो सारा कॉन्सेप्ट्स एंड प्रिंसिपल्स उन्हें हमेशा याद रहेगा। तो इसीलिए हम उनको सीखने के लिए, आजकल आपको पता है बच्चों का अटेंशन 3-4 मिनट से ज़्यादा क्लासरूम में रखना बहुत ही डिफ़िकल्ट है, तो बच्चों का अटेंशन रखने के लिए और उनको समझाने के लिए हम एक्टिविटी बेस्ड लर्निंग को ज़्यादा प्रमोट कर रहे हैं, और हमारे सारे क्लासेस में इंटरैक्टिव पैनल्स लगे हुए हैं, तो टीचर्स को पढ़ाने में बहुत ही आसानी होती है, क्योंकि ये जो टूल्स, टीचिंग टूल्स हैं, उनके जब विजुअल से बच्चे सीखते हैं तो ज़्यादा याद रखते हैं। तो ये सारे इंटरैक्टिव पैनल्स लगे हुए हैं हमारे पास, और एक सॉफ्टवेयर है जो एडोब्रिस का, जिसमें पूरे जो करिकुलम है NCERT का और जो भी लेसन्स है वो सारा विजुअलाइज किया हुआ है, एवरी टॉपिक इज़ कवर्ड, तो बच्चों को सिखाने में टीचर्स को बहुत आसानी हो रही है, और बच्चे सीख रहे हैं, उनका अटेंशन रह रहा है, और वो रिमेंबर भी कर रहे हैं। ರೋಟರಿ ಕ್ಲಬ್ಗಳು ಹಾಗೂ ರೋಟರಿ ಕಲ್ಯಾಣ ವಲಯದ ಸಂಯುಕ್ತ ಆಶ್ರಯದಲ್ಲಿ ಶನಿವಾರ ವೃಕ್ಷಾಥಾನ್ ಎಂಬ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಬೀದರ್ ನಗರದ ಬರಿಶಾಹಿ ಗಾರ್ಡನ್ನಿಂದ ರೋಟರಿ ಕನ್ನಡಾಂಬೆವರೆಗೆ ಜರುಗಿತು. ವೃಕ್ಷಾಥಾನ್ ವಾಕ್ನಲ್ಲಿ ನಗರದ ಹಲವು ಗಣ್ಯರು ಭಾಗವಹಿಸಿದ್ದು, ಹಳ್ಳಿ ಸೊಗಡಿನ ಎತ್ತಿನ ಬಂಡಿ ಹಲಿಗೆ ಜೊತೆಗೆ ನಗರದಲ್ಲಿ ವೃಕ್ಷಾಥಾನ್ ವಾಕ್ ಜರುಗಿದ್ದು, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದ್ದು, ಉತ್ತಮ ಜೀವನವನ್ನು ನಡೆಸಲು ಒಳ್ಳೆಯ ಪರಿಸರದ ಅಗತ್ಯವಿದೆ. ಲಕ್ಷಗಳ ಸಸಿಗಳನ್ನು ನೆಡುವ ಬದಲು 1000 ಸಸಿಗಳನ್ನು ನೆಟ್ಟು ಪೋಷಿಸಬೇಕು ಎಂದು ಹೇಳಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಮಕ್ಕಳಿಗೆ ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿಯವರು ಅರಣ್ಯ ಸಂರಕ್ಷಣೆಯ ದೃಷ್ಟಿಯಿಂದ ಪ್ರತಿಜ್ಞೆ ವಿಧಿಯನ್ನು ಬೋಧಿಸಿದರು. ನಗರದ ನೂರಾರು ಪರಿಸರ ಪ್ರೇಮಿಗಳು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಬೆಳಗ್ಗೆ 6 ಗಂಟೆಗೆ ಬರಿಶಾಹಿನಿಂದ ಕಾಲ್ನಡಿಗೆಯಲ್ಲಿ ಹೊರಟು ರೋಟರಿ ಕನ್ನಡಾಂಬೆ ವೃತ್ತವನ್ನು ಕ್ಲಬ್ ವತಿಯಿಂದ 100ಕ್ಕೂ ಅಧಿಕ ಸಸಿಗಳನ್ನು ವಿತರಿಸಿ ಮನೆಯಲ್ಲಿ ಪೋಷಣೆ ಮಾಡುವಂತೆ ಹೇಳಿದ್ರು. ಈ ಒಂದು ಜಾಥಾದಲ್ಲಿ ಹಲವಾರು ಸಾಂಸ್ಕೃತಿಕ ಕಲಾ ತಂಡಗಳು ಭಾಗವಹಿಸಿದ್ದು ನೋಡುಗರ ಗಮನ ಸೆಳೆದವು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಎಸ್ಪಿ ಪ್ರದೀಪ್ ಗುಂಟಿ, ಬೀದರ್ ನಗರದಲ್ಲಿ ಇಂತಹ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನೋಡಿ ಖುಷಿಯಾಯಿತು. ಈ ಕಾರ್ಯಕ್ರಮ ಪ್ರತಿ ನಗರ ಮತ್ತು ಹಳ್ಳಿಗೆ ತಲುಪಬೇಕು ಎಂದರು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ರೋಟರಿ 3160 ಗವರ್ನರ್ ಸಾಧು ಗೋಪಾಲ್ ಕೃಷ್ಣ ಮಾತನಾಡಿ, ವೃಕ್ಷೋ ರಕ್ಷಿತೋ ರಕ್ಷಿತಃ ಎಂಬ ವಾಕ್ಯವನ್ನು ಪ್ರತಿ ಮನೆಗೂ ಕೊಂಡೊಯ್ಯುವ ಕಾರ್ಯವನ್ನು ಮಾಡೋಣ, ಮುಂದಿನ ಪೀಳಿಗೆಗಾಗಿ ಮರ ನೋಡೋಣ ಎಂದು ಹೇಳಿದರು. ಬಸವರಾಜ್ ಧನ್ನೂರ್, ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, HKE ಸೊಸೈಟಿ ನಿರ್ದೇಶಕರಾದ ರಜನೀಶ್ ವಾಲಿ, ಕಸಪ ಜಿಲ್ಲಾ ಅಧ್ಯಕ್ಷರಾದ ಸುರೇಶ್ ಶೆಟ್ಟಿ, GND ಸಂಸ್ಥೆಯ ಪ್ರಮುಖರಾದ ಬಲ್ಬೀರ್ ಸಿಂಗ್, ಬೀದರ್ ವಾಣಿಜ್ಯ ಮತ್ತು ಕೈಗಾರಿಕೆ ಮಂಡಳಿಯ ಅಧ್ಯಕ್ಷರಾದ BJ ಶೆಟ್ಕರ್, ಉಲ್ಲಾಸ್ ಕಟ್ಟಿಮನಿ ಕಾರ್ಯದರ್ಶಿ, ರೋಟರಿ ಕ್ಲಬ್ ಬೀದರ್ ಕೋಟೆ, ಸೋಮಶೇಖರ್ ಪಾಟೀಲ್ ಅಧ್ಯಕ್ಷರು, ರೋಟರಿ ಕ್ಲಬ್ ಬೀದರ್ ಆದಿಶ್ ಆರ್ವಾಲಿ ಉಪಾಧ್ಯಕ್ಷರು, ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ನಾಗರಾಜ್ ಕರ್ಪೂರೆ ಅಧ್ಯಕ್ಷರು, ರೋಟರಿ ಕ್ಲಬ್ ಹುಮ್ನಾಬಾದ್ ಎಲೈಟ್ ಹಾವ್ಶೆಟ್ಟಿ ಪಾಟೀಲ್ ಅಧ್ಯಕ್ಷರು ಸೇರಿದಂತೆ ಕಲ್ಯಾಣ ವಲಯದ ಪ್ರಮುಖ ರೋಟರಿ ಕ್ಲಬ್ಗಳ ಸದಸ್ಯರು ಮತ್ತು ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಕಣ್ಣದ ನೀರಿಲ್ಲ, ಎದೆ ತುಂಬ ಕೋರು ಬೆಳ್ಳಿನ ಗಾಯಗಳು. ಅತಾರೆ ಭೂಂತಾಯ ಕಣ್ಣದ ನೀರಿಲ್ಲ. ಅಯ್ಯದರೆ ಎಲ್ಲ ಮರ ಕಡ್ದು ಬಂದು ನೀರಿಲ್ಲದೆ ಬಳಸ್ತಾ ಇದ್ದಾರೆ. ಯಾರ ಮನೆಗೆ ಬಂದು ನಿಲ್ತಾರಲ್ಲಪ್ಪ ಇಂಥ ಮಧ್ಯರಾತ್ರಿ ವೇಳೆಯಲ್ಲಿ? ಎಂತ ಸಂಕಟ ಬಂತಪ್ಪ, ನನ್ನ ಗಂಡನಿಗೆ ಕುಡಿಯೋಕೆ ನೀರಿಲ್ಲ. ಯಾರ ಮನೆಗೆ ಹೋಗ್ಬೇಕೀಗ ನಾನು? ಲಕ್ಷ್ಮೀಪತಿ ಮನೆಗೆ ಹೋಗಿ ಮತ್ತೆ ತಮಗೆ ನೀರು ತಗೊಂಡು ಬರ್ತೀನಿ.
ಕಾಡನ್ನು ಉಳಿಸಿ, ಕಾಡನ್ನು ಉಳಿಸಿ, ನೀರಿಗೆ ನೈದಿಲೆ ಶೃಂಗಾರ, ನಾಡಿಗೆ ಕಾಡೇ ಶೃಂಗಾರ. ನೀರಿಗೆ ನೈದಿಲೆ ಶೃಂಗಾರ, ನಾಡಿಗೆ ಕಾಡೇ ಶೃಂಗಾರ. ನೀರಿಗೆ ನೈದಿಲೆ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ. ವೃಕ್ಷೋ ರಕ್ಷಿತಿ ರಕ್ಷಿತಃ. ಎಲ್ಲರೂ ಹೇಳಿ, ವೃಕ್ಷೋ ರಕ್ಷತಿ ರಕ್ಷಿತಃ, ವೃಕ್ಷೋ ರಕ್ಷಿತೆ ರಕ್ಷಿತಃ, ವೃಕ್ಷೋ ರಕ್ಷತಿ ರಕ್ಷಿತಃ. ಮನೆಗೊಂದು ಜನಪದ ವಾದ್ಯಗಳು ಮನರಂಜನೆಗಾಗಿ ಹುಟ್ಟಿಕೊಳ್ಳದೆ ಶ್ರಮಕ್ಕೆ ವರ್ಗದವರ ಮತ್ತು ಕಲಾವಿದರ ನೋವಿನ ಧ್ವನಿಯಾಗಿವೆ. ವಾದ್ಯಗಳು ಮನುಷ್ಯರಿಂದ ನಿರ್ಮಿತವಾದವುಗಳೇ ವಿನ ದೇವತೆಗಳಿಂದಲ್ಲ ಎಂಬ ಮಾತಂಗ ಮುನಿಯ ಮಾತಿನಂತೆ ಅವು ಸಮಾಜದ ಧ್ವನಿಯಾಗಿವೆ. ಅವು ಬದುಕಿನ ನೋವು ಮರೆಸುತ್ತವೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಲಬುರಗಿ ವಿಭಾಗೀಯ ಜಂಟಿ ನಿರ್ದೇಶಕ ಬಸವರಾಜ್ ಹೂಗಾರ್ ತಿಳಿಸಿದರು. ಸಾಹಿತ್ಯ ರತ್ನ ಅಣ್ಣಭಾವು ಸಾಟೆ ಸಾಂಸ್ಕೃತಿಕ ಮತ್ತು ಸಾಹಿತ್ಯಕ ಲೋಕಮಂಚ್ ಟ್ರಸ್ಟ್ ಬೀದರ್ ವತಿಯಿಂದ ನಗರದ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಜರುಗಿದ ಜನಪದ ಸಂಭ್ರಮ ಕವಿಗೋಷ್ಠಿ ವಿಚಾರ ಸಂಕಿರಣ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಅಣ್ಣಭಾವು ಸಾಟೆಯವರ ಜನ್ಮದಿನದ ಪ್ರಯುಕ್ತ ಇಂದು ಸಂವಿಧಾನದ ಕುರಿತು ಕವಿಗೋಷ್ಠಿ ಆಯೋಜಿಸಿದ್ದು ಶ್ಲಾಘನೀಯ. ಮಾತನಾಡಲು ಅಭಿವ್ಯಕ್ತಪಡಿಸಲು ಆಗದೆ ಇರುವಂತಹ ಇಂದಿನ ದನಿಯ ಸ್ಥಿತಿಯಲ್ಲಿ ಕವನಗಳ ಮೂಲಕ ವಾದ್ಯಗಳ ಮೂಲಕ ಸಂವಿಧಾನದ ಆಶಯಗಳನ್ನು ಜನಮನಗಳಿಗೆ ತಲುಪಿಸಲು ಕವಿಗೋಷ್ಠಿ ಹಮ್ಮಿಕೊಂಡಿದ್ದು ಅಭಿನಂದನೀಯ ಕಾರ್ಯವಾಗಿದೆ. ಡಾಕ್ಟರ್ ಬಾಬಾ ಸಾಹೇಬರು ಒಂದು ಸಮುದ್ರವಿದ್ದಂತೆ ಅಪಾರ ಜ್ಞಾನ ಭಂಡಾರ ನಮಗೆ ನೀಡಿ ಹೋಗಿದ್ದಾರೆ. ಅವರ ವಿಚಾರಣೆ ಧಾರೆಗಳನ್ನು ಕಿರು ಬೆರಳಾಗಿ ಹಗಲೇಣಿಯಾಗಿ ಮುನ್ನಡೆಸಿಕೊಂಡು ಬಂದವರು ಅಣ್ಣಭಾವು ಸಾಟೆ. ಬುದ್ಧ ಬಸವ ಅಂಬೇಡ್ಕರ್ ಅಣ್ಣಭಾವು ಸಾಟೆ ಇವರೆಲ್ಲ ಪಥಗಳಂಚೆ ಬೆಳೆದವರು. ಇಡೀ ರಾಜ್ಯಕ್ಕೆ ಸಾಂಸ್ಕೃತಿಕ ರಾಜಧಾನಿಯಾಗಿದ್ದು ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳು ಇಲ್ಲಿಯ ಸಾಂಸ್ಕೃತಿಕ ನಾಯಕರ ಜೀವನ ಮತ್ತು ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆಚರಿಸಬೇಕು. ಸಾಮಾಜಿಕ ಅರಣ್ಯೀಕರಣ ಕಾರ್ಯಕ್ರಮವು ಶ್ರೀ ಬಸವೇಶ್ವರ ದೇವಸ್ಥಾನ ಕಡತನ್ ಬಾಗವಾಡಿ ಕಾರ್ಯಕ್ಷೇತ್ರದಲ್ಲಿ ನೆರವೇರಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತಿ ಸದಸ್ಯರಾದ ಲಕ್ಷ್ ಬಡಸದ್ ವಹಿಸಿಕೊಂಡಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಬೆಳಗಾವಿ ಜಿಲ್ಲೆ 1 ಜಿಲ್ಲಾ ನಿರ್ದೇಶಕರಾದ ಸತೀಶ್ ನಾಯಕ್ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿ ಚಾಲನೆ ನೀಡಿ ಮಾತನಾಡಿದರು. ಸಾಮಾಜಿಕ ಅರಣ್ಯೀಕರಣ ಕಾರ್ಯಕ್ರಮದ ಮೂಲಕ ಪ್ರತಿಯೊಬ್ಬರು ಪರಿಸರದ ಬಗ್ಗೆ ಕಾಳಜಿ ಮೂಡಿಸುವ ಸಲುವಾಗಿ ರಾಜ್ಯದ ಪ್ರತಿ ತಾಲೂಕಿಗೆ 5,000 ಗಿಡಗಳನ್ನು ನಾಟಿ ಮಾಡುವುದರ ಮೂಲಕ ಮತ್ತು ರೈತರಿಗೆ ಗಿಡಗಳನ್ನು ವಿತರಿಸುವ ಜೊತೆಗೆ ಸಾಮಾಜಿಕ ಅರಣ್ಯೀಕರಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮಾನವ ಚಟುವಟಿಕೆಗಳಿಂದಾಗಿ ಕಾಲಕ್ರಮೇಣ ಹದಗೆಟ್ಟಿರುವ ಜನ ವಸತಿಗಳ ಸಮೀಪದಲ್ಲಿರುವ ಸರ್ಕಾರಿ ಅರಣ್ಯ ಭೂಮಿಯನ್ನು ಮರು ಸಾಮಾಜಿಕ ಅರಣ್ಯೀಕರಣಗೊಳಿಸಬೇಕಾಗಿದೆ ಎಂದರು. ಕೃಷಿ ಪ್ರದೇಶಗಳಲ್ಲಿ ಸುತ್ತಮುತ್ತಲೂ ಗಿಡಗಳನ್ನು ನೆಟ್ಟು ನಾವೆಲ್ಲರೂ ಪಾಲನೆ ಪೋಷಣೆ ಮಾಡಬೇಕು. ರೈತರು ತಮ್ಮ ಕುಟುಂಬದ ಮನೆಯ ಅವಶ್ಯಕತೆಗಳಿಗೆ ತಕ್ಕಂತೆ ತಮ್ಮ ಸ್ವಂತ ಎಕರೆಯಲ್ಲಿ ಜಮೀನಿನಲ್ಲಿ ಗಿಡಗಳನ್ನು ನೆಟ್ಟು ಮರಗಳನ್ನು ಬೆಳೆಸಲು ಆಸಕ್ತಿ ವಹಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆಯ ಕಾರ್ಯಕ್ರಮಗಳ ಕುರಿತು ಸೂಕ್ತವಾದ ಮಾಹಿತಿ ಮಾರ್ಗದರ್ಶನವನ್ನು ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕಿನ ಮಾನ್ಯ ಯೋಜನಾಧಿಕಾರಿಗಳಾದ ಗಣಪತಿ ನಾಯಕ್ ನೆಲೆ ಜಲ ಪ್ರಾಣಿ ಸಂಕುಲ ಮತ್ತು ವನ ಸಂರಕ್ಷಣೆ ಪ್ರಯುಕ್ತ ಸಾಮಾಜಿಕ ಅರಣ್ಯೀಕರಣ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು. ನೀರು ಸಿಗ್ತದೆ, ಪರಿಶುದ್ಧವಾದ ಆಹಾರ ಸಿಗ್ತದೆ. ಮರದಿಂದಲೇ ಮಳೆ, ಮರದಿಂದಲೇ ಮಳೆ, ಮಳೆಯಿಂದಲೇ ಬೆಳೆ, ಬೆಳೆಯಿಂದ ಮನುಷ್ಯನ ಜಗತ್ತು, ಮನುಷ್ಯ ಬದುಕುವುದಿಲ್ಲ. ಮನದಿಂತೇವಾ? ಇಲ್ಲ. ಮರ ಇದ್ರೆ ಮಳೆ, ಮಳೆ ಇದ್ರೆ ಬೆಳೆ, ಬೆಳೆ ಇದ್ರೆ ಸರಿಯಾದ ಆಹಾರ. ಇರುವಂತ ಮರಗಿಡಗಳನ್ನು ಕೆಡವಿದ್ರೆ ಪರಿಶುದ್ಧವಾದಂತ ಗಾಳಿ ಸಿಕ್ಕುವುದಿಲ್ಲ, ಪರಿಶುದ್ಧವಾದಂತ ನೀರು ಸಿಕ್ಕುವುದಿಲ್ಲ. ನೀರು ಇಲ್ಲದಿದ್ರೆ ಆಹಾರ ಕಷ್ಟ. ಅದಕ್ಕೋಸ್ಕರವಾಗಿ ನಿಮ್ಮೆಲ್ಲರಿಗೂ ನಾನು ಹೇಳುವಂಥದ್ದು, ಸಾಲಮರ ತಿಮ್ಮಕ್ಕನ ಬಗ್ಗೆ ಕೇಳಿದಲ್ಲ, ರಾಮನಗರ ಜಿಲ್ಲೆಯ ಮಾಗಾಡಿ ತಾಲೂಕಿನ ಸಾಲಮರದ ತಿಮ್ಮಕ್ಕ ದಂಪತಿಗಳಿಗೆ ಮಕ್ಕಳಿಲ್ಲ.
ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೌನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.